ಇದು ನಮ್ಮ ವಿಜ್ಞಾನ ಗೀತೆಯಲ್ಲಿ ಬಂದಿರತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಮಾನವನ ಜೀರ್ಣಾಂಗ ವ್ಯವಸ್ಥೆ ವಿವಿಧ ಭಾಗಗಳನ್ನು ಜೋಡಿಸುವಂತ ಚಟುವಟಿಕೆ ಇರ್ತದೆ. ಓದೋದು ಕಲ್ತಿರಲ್ಲ ಮಾನವನ ಜೀರ್ಣಾಂಗ ವ್ಯವಸ್ಥೆ ಬೇರೆ ಬೇರೆ ಭಾಗ ಹಲವಾರು ಭಾಗಗಳದಾವ ಇಲ್ಲಿ. ಆ ಭಾಗವನ್ನು ನೀವು ಬಾಯಿ ಆದ ತಕ್ಷಣ ಯಾವ ಪದ್ಧತಿ ನೋಡ್ಬೇಕು ನೋಡ್ರಿ ಇಲ್ಲಿ ಕಾಣ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಉದ್ದನೆ ನಳಿಕೆ ಏನಪ್ಪಾ ಅಂದ್ರೆ ಅನ್ನನಾಳ ಕಲ್ತಿರೋದ್ರೆ ಜೋಡಿಸ್ಬೇಕು ನೀವು. ಇದು ಅಂದ್ಕೊಂಡ್ರೆ ಬೀಳಲ್ಲ ಅದು ಗೊತ್ತಾ, ಕರೆಕ್ಟ್ ಇಲ್ಲಿ ಜೋಡಿಸ್ಬೇಕು. ಹೆಂಗ್ ಜೋಡಿಸ್ಬೇಕು ಗೊತ್ತಿರ್ಬೇಕು ನೋಡ್ರಿ, ಜೋಡಣೆ ಆತ ಅದ ಅನ್ನನಾಳ. ಇದು ಜೆ ಆಕಾರದ ಗ್ರಂಥಿ ಜಠರ ಆದ ತಕ್ಷಣ ಹಲವಾರು ಅಂಗಗಳದಾವ್, ಯಾವ ಬೇಕಾದ್ರೆ ಜೋಡಿಸ್ಬೋದು. ಆದ್ರೆ ಅದು ಯಾವ ಭಾಗದಲ್ಲಿ ಬರಬೇಕು ಅನ್ನೋದನ್ನ ಗಮನಿಸ್ಬೇಕು ಗೊತ್ತಾ. ನಾನು ಇದನ್ನ ತಗೋತೀನಿಪ್ಪ ಹೇಳ್ರಿ, ಇದು ಯಾವ ಭಾಗ? ಇದು ಜಠರಕ್ಕೆ ಜಾಯಿಂಟ್ ಆಗ್ಬೇಕು, ಹೌದಲ್ಲ? ಜಾಯಿಂಟ್ ಇದೆ. ನೆಕ್ಸ್ಟ್ ಇಲ್ಲಿ ಬರೀ ಅಂಗಗಳಷ್ಟೇ ಗ್ರಂಥಿಗಳು ಕೂಡ ಜೀರ್ಣಾಂಗ ವ್ಯವಸ್ಥೆಗೆ ಏನ್ ಮಾಡ್ತಪ್ಪ ಅಂದ್ರೆ ಸಹಾಯ ಮಾಡ್ತಾವ. ನೋಡ್ರಿ ಇದು ಕೆಂಪ ಮಿಶ್ರಿತ ಕಂದು ಬಣ್ಣದ ಗ್ರಂಥಿ, ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಾವ ಭಾಗ ಬಿಡತ್ತದ? ಜಠರದ ಬಲಕ್ಕೆ ಅಲ್ವಾ? ಜೋಡಿಸ್ಬೇಕಂತ ಹಿಂಗೆ ಇರುತ್ತಲ್ಲ, ಜೋಡಿಸಿದ್ರೆ ಮೇದೋಜೀರಕ ಗ್ರಂಥಿ ಆಯ್ತಾ. ಮೇಜೋ ಗ್ರಂಥಿ ಈ ಭಾಗ ಜಠರದ ಕೆಳಭಾಗದಲ್ಲಿ ಬರುತ್ತೆ, ಕೆಳಭಾಗದಲ್ಲಿ ಬರುತ್ತೆ, ಅದನ್ನು ಜೋಡಿಸ್ಬೇಕು. ಜೋಡಿಸಿದ್ರೆ ಇದೇನು ಹೇಳ್ರಿ ನೋಡ್ರಿ, ಚೀಲ ಅಂತ ರಚನೆ ಏನಂತಾರೆ ಅದಕ್ಕೆ? ತಾತ್ಕಾಲಿಕವಾಗಿ ಪಿತ್ತರಸವನ್ನು ಸಂಗ್ರಹ ಮಾಡ್ಕೋತಿದ್ದು ಅದೆಲ್ಲ ಇಡ್ಬೇಕು, ನಾವು ಇದ್ರ ಮೇಲೆ ಇಡಬೇಕು, ಹೌದಲ್ಲ? ನೋಡ್ರಿ ಪಿತ್ತರಸ ಏನ್ ಮಾಡತ್ತಪ್ಪ ಅಂದ್ರೆ ಸಣ್ಣ ಕಾಳಿಗೆ ಬಂದು ಹೋಗ್ಬೇಕಿಲ್ಲ, ಅದು ಕೊಳೆ ಮೂಲಕ ರಚನೆ. ನೋಡ್ರಿ ಈಗ ನಮ್ ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ನಾವು ಏನ್ ಮಾಡಿ ಜೋಡಿಸಿದ್ವಿ. ಹೌದಾ? ನೀವು ಭಾಗಗಳನ್ನ ಆಮೇಲೆ ಚಟುವಟಿಕೆ ಕೊಡ್ತೀನಿ, ನೀವು ಒಂದೊಂದಾಗಿ